ಕರ್ನಾಟಕದಲ್ಲಿ ಸುಮಾರು 1 ತಿಂಗಳಿಂದ ಕರ್ನಾಟಕದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈ ದೇಶದ ಸಾಂಸ್ಕೃತಿಕ ಸಂಘಟನೆ ಅಂತಕ್ಕಂಥ RSS ಅನ್ನ ಏನು ಇಲ್ಲಿವರೆಗೆ ರಹಿಸಿಲ್ಲಾರದೆ ಈ ದೇಶದಲ್ಲಿ ಅಲ್ಲೋಲ ಕಲ್ಲವನ್ನ, ಧರ್ಮವನ್ನ, ಜಾತಿಯನ್ನ, ಸಂಸ್ಕೃತಿಯನ್ನ ಹಾಳು ಮಾಡ್ತಕ್ಕಂಥ ಸಂಘವನ್ನ ಬ್ಯಾನ್ ಮಾಡಬೇಕು. ಒಂದು ವೇಳೆ ನೀವು RSS ನಡೆಸಬೇಕಾಗಿತ್ತು ಅಂತಂದ್ರೆ ನೀವು ರಿಜಿಸ್ಟರ್ ಮಾಡಬೇಕು ಅಂತಕ್ಕಂಥದ್ದು ಈ ನಾಡಿನ ಯುವ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಇವತ್ತು ಇಡೀ ಪ್ರಪಂಚದಲ್ಲಿ, ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಂದು ನಾವು ಅದು ಕಂಪಲ್ಸರಿ ಬ್ಯಾನ್ ಮಾಡಲೇಬೇಕು. ನೀವು ಒಂದು ವೇಳೆ ಸಾಂಸ್ಕೃತಿಕ ಸಂಘಟನೆ ಅಂತ ಏನಾದ್ರೂ ಉಳಿಸಬೇಕಾಗಿತ್ತು ಅಂತಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡೋದು ಆಗಲ್ಲ ಅಂತಂದ್ರೆ ನೀವು ಈ ದೇಶದ ಕಾನೂನಿನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ, ಸಂವಿಧಾನದ ವಿರೋಧಿಗಳು ಅಂತಕ್ಕಂಥ ಹೇಳಿ ನಿಮ್ಮನ್ನ ಬ್ಯಾನ್ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಅರ್ಜುನ್ ಭದ್ರೆ, ಮಲ್ಲಿಕಾರ್ಜುನ ಕ್ರಾಂತಿ ಮತ್ತು ಮರಿಯಪ್ಪ ನಾವೆಲ್ಲರೂ ಸೇರಿ ಇವತ್ತು ಆ ಸಂಘಟನೆಯನ್ನ ಬ್ಯಾನ್ ಮಾಡಲೇಬೇಕು. ಒಂದು ವೇಳೆ ಬ್ಯಾನ್ ಮಾಡಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲಿ ಸಾಮಾಜಿಕ ನ್ಯಾಯವನ್ನ ಬಯಸ್ತಕ್ಕಂಥ, ಸಮ ಸಮಾಜವನ್ನ ಬಯಸ್ತಕ್ಕಂಥ, ಸಂವಿಧಾನ ಉಳಿಸ್ತಕ್ಕಂಥ ಮತ್ತು ಕೋಮುವಾದವನ್ನ ಅಳಿಸ್ತಕ್ಕಂಥ ಪ್ರತಿಯೊಬ್ಬ ಮನೆ ಮನೆಯಿಂದ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಕೂಗು ಇಡೀ ಕರ್ನಾಟಕದಲ್ಲಿ ಹೇಳ್ತದ. ಈ ಕೂಗು ಇಡೀ ಭಾರತ ದೇಶದಲ್ಲಿ ಹೇಳ್ತದ. ನೀವು RSS ನವರು ಎಚ್ಚರಗೊಂಡು ನೀವು ಆ ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ತಾವೇ ಆ ರಿಜಿಸ್ಟ್ರೇಷನ್ ಸಂಘಟನೆಯನ್ನ ರದ್ದುಗೊಳಿಸಬೇಕು. ಯಾಕಂದ್ರೆ ಈಗಾಗಲೇ ಸ್ವಾಮೀಜಿ RSS ಅನ್ನ ಒಪ್ಕೊಳ್ತಕ್ಕಂಥ ಸ್ವಾಮೀಜಿಗಳು ಅವರೇ ಹೇಳಿರ್ತಕ್ಕಂಥದ್ದು, ನೀವು ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ವಿವಾದ ಆಗಲ್ಲ ಅಂತಕ್ಕಂಥದ್ದು RSS ನ ಸ್ವಾಮಿ ಆಗಿರ್ತಕ್ಕಂಥ ವಿಶ್ವತೀರ್ಥ ಸ್ವಾಮೀಜಿ ಅವರು ಇವತ್ತು ಹೇಳಿಕೆಯನ್ನ ನಾವು ನೋಡಿದ್ವಿ. ಆ ಕಾರಣಕ್ಕಾಗಿ ನೀವು ಕೂಡಲೇ ಸರ್ಕಾರದ ಮೇಲೆ ನಾವು ಒತ್ತಡವನ್ನ ತರ್ತಿದ್ದೀವಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗಾಗಲೇ ರಾಜಕೀಯವಾಗಿ RSS ನವರು, ಕೋಮುವಾದಿಯವರು ಎದುರಿಸ್ತಕ್ಕಂಥ ವಾತಾವರಣವನ್ನ ಕರ್ನಾಟಕದಲ್ಲಿ ನಡೀತದೆ. ಅದು ನಡೆಯಲ್ಲ. ಅದನ್ನ ವಿರೋಧಿಸಿ ನಾವು ಇಡೀ ಕರ್ನಾಟಕದಲ್ಲಿ ಇವತ್ತು ಇಂಥ ಚಳವಳಿಯನ್ನ ಇವತ್ತು ಗುಲ್ಬರ್ಗದಿಂದ ಪ್ರಾರಂಭ ಮಾಡಿದೀವಿ. ಇಡೀ ಕರ್ನಾಟಕದಲ್ಲಿ ಈ ಚಳವಳಿಯನ್ನ ಮುಂದುವರಿಸ್ತೀವಿ. RSS ಕೂಡಲೇ ಬ್ಯಾನ್ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈ ಹಿಂದೆ 2 ಸಲ RSS ಬ್ಯಾನ್ ಆಗಿರ್ತಕ್ಕಂಥದ್ದು, ವಲ್ಲಭಾಯ್ ಪಟೇಲ್ ಇದ್ದಾಗ, ನೆಹರು ಇದ್ದಾಗ ಬ್ಯಾನ್ ಆಗಿರ್ತಕ್ಕಂಥ RSS ಇದೇ ಗೋಳ್ವಲ್ಕರ್ ಮತ್ತು ಆ RSS ನ ಪ್ರಮುಖರು ಕ್ಷಮೆ ಕೇಳಿ ನಾವು ಇಂಥ ಚಟುವಟಿಕೆಗಳನ್ನ ಮಾಡಲ್ಲ, ನಾವು ಸಾಂಸ್ಕೃತಿಕ ಸಂಘಟನೆಯನ್ನ ಮಾಡ್ತೀವಿ, ನಾವು ಪೂಜೆಗಳನ್ನ ಮಾಡ್ತೀವಿ, ಭಜನೆಗಳನ್ನ ಮಾಡ್ತೀವಿ, ನಮ್ಮನ್ನ ಬ್ಯಾನ್ ಓಪನ್ ಮಾಡ್ರಿ ಅಂತಕ್ಕಂಥದನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಪತ್ರವನ್ನ ಕೊಟ್ಟಾಗ ಆ ಸಂದರ್ಭದಲ್ಲಿ ಬ್ಯಾನ್ ಓಪನ್ ಆಗಿರ್ತಕ್ಕಂಥದ್ದು. ಈಗ ಪುನಃ ನೀವು ಅದೇ ಚಾಳಿ ಮಾಡ್ತಕ್ಕಂಥದ್ದು. ನೀವು ಲಾಠಿ ಹಿಡಿದು, ಲಾಠಿ ಏನ್ ಅವಶ್ಯಕತೆ ಅದ? ಈ ಹಿಂದೆ ಸುಮಾರು 1 ವರ್ಷದಿಂದ ಚಿತ್ತಾಪುರದಲ್ಲಿ ನಡೀತಕ್ಕಂಥ RSS ಪಥ ಸಂಚಲನಕ್ಕೆ ಇಲ್ಲಿ ನಾವು ವಿರೋಧವನ್ನ ಒಡ್ಡಿರ್ತಕ್ಕಂಥದ್ದು ಮತ್ತು ಆ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕ ಅವರು ಅವರ ವಿರೋಧವನ್ನ ಮಾಡಿರ್ತಕ್ಕಂಥದ್ದು. ವಿರೋಧ ಅಂತಕ್ಕಂಥದ್ದು ಏನಿಲ್ಲ, ಒಬ್ಬ ಜನಪ್ರತಿನಿಧಿಯಾಗಿ ಈ ರಾಜ್ಯವನ್ನ ಒಂದು ಸುಸಂಸ್ಕೃತವಾಗಿ ನಡಿಬೇಕಾಗಿತ್ತು ಅಂತಂದ್ರೆ ನೀವು ಲಾಠಿ ಹಿಡಿಬೇಡ್ರಿ. ಲಾಠಿ ಹಿಡಿತಿದ್ರಿ ಅಂತಂದ್ರ ಅಥವಾ ನೀವು ಸಂಘಟನೆ ನಡೆಸ್ತಿದ್ರಿ ಅಂತಂದ್ರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋರಿ. ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಾವು ಗೃಹ ಮಂತ್ರಿಗಳ ಕರ್ತವ್ಯ ಅಂತಕ್ಕಂಥ ಮಾತಾಡ್ಯಾರ. ಅಂತ ಒಳ್ಳೆ ಮಾತಾಡೋರು ಕೂಡ ಇವತ್ತು ಕೋಮುವಾದಿಗಳು ಬೆದರಿಕೆ ಹಾಕ್ತಾರ. ಆ ಬೆದರಿಕೆಗೆ ಪ್ರಿಯಾಂಕ ಅವರು ಹೆದರಬಾರ್ದು. ಇಡೀ ಸಮಾಜ, ಸಮ ಸಮಾಜ ಬಯಸ್ತಕ್ಕಂಥ ಎಲ್ಲರೂ ಬಸವನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು ತಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ಹೇಳಿಕೆಯನ್ನ ಕೊಡ್ತಾ ಇದ್ದೀವಿ. ಇಡೀ ನಾವು RSS ವಿರುದ್ಧ ಪ್ರಚಾರ ಕೂಡ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು. ನಿಷೇಧ ಆಗಲೇಬೇಕು, ಆಗಲೇಬೇಕು. ನೋಂದಣಿ ಇಲ್ಲದ RSS ಸಂಘ ನಿಷೇಧ ಆಗಲೇಬೇಕು, ಆಗಲೇಬೇಕು. ಜಗತ್ತಿನ ಅತ್ಯಂತ ಅಪಾಯಕಾರಿ ವೈರಸ್ RSS ಸಂಘ ನಿಷೇಧ ಆಗಲೇಬೇಕು, ಆಗಲೇಬೇಕು. ರಾಷ್ಟ್ರಧ್ವಜವನ್ನು ಒಪ್ಪದ RSS ಸಂಘ ನಿಷೇಧ ಆಗಲೇಬೇಕು, ಆಗಲೇಬೇಕು. ನೋಂದಣಿ ಇಲ್ಲದ RSS ನಿಷೇಧ ಆಗಲೇಬೇಕು, ಆಗಲೇಬೇಕು. ಬ್ಯಾನ್ ಕರೋ, ಬ್ಯಾನ್ ಕರೋ. ಬ್ಯಾನ್ ಕರೋ, ಬ್ಯಾನ್ ಕರೋ. ಬ್ಯಾನ್ ಕರೋ, ಬ್ಯಾನ್ ಕರೋ.
ನೋಂದಣಿಯಾಗದ RSS ನಿಷೇಧ ಆಗಲೇಬೇಕು. ರಾಷ್ಟ್ರಧ್ವಜವನ್ನು ಒಪ್ಪದ RSS ಸಂಘ ನಿಷೇಧ ಆಗಲೇಬೇಕು.